ಇಲ್ಲ ಮಗ, ನಿನಗೆ ಗೊತ್ತಿಲ್ಲ ಮಗ, ಎಲ್ಲ ನನ್ನ ಲೈಫ್ ಹಾಳಾಗೋಯ್ತು. ಯಾಕೆ ಮಗ, ಏನಾಯ್ತು? ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ ಕಣೋ, ದಿಕ್ಕೇ ತೋರಿಸ್ತಿಲ್ಲ. ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವ ಮಗ. ಕೊಲೆ ಅಂದ್ರೆ ಸುಳ್ಬುದ್ ಮಾತೇನೋ. ಏನೋ ಕೊಲೆ ಮಾಡಿದ್ಯಾ? ಕೊಲೆ ಮಾಡ್ಬಿಟ್ಟು ಏನು ಹೇಳ್ತಾನೆ ಇಲ್ಲ ಮಗ, ಗಾಬರಿ ಅವನೇ. ಯಾರು ಕೊಲೆ ಮಾಡಿದೆ ಹೇಳು, ಭಯ ಪಡ್ಬೇಡ, ನಾವಿದ್ದೀವಿ. ಹೇಳು ಮಗ. ನನ್ಗೇನು ಕೇಳ್ಬೇಡ್ರಿ ಕಣ್ರು, ಒಂದು ಜಿರಳೆಯನ್ನು ಸಾಯಿಸ್ತಿರೋ ಈ ಕೈ ಹೀಗೆ ಒಂದು ಜೀವವನ್ನು ತಗೊಂಡ್ಬಿಟ್ಟಿದೆ. ಯೋ ಹಂಗೆಲ್ಲ ಮಾತಾಡ್ಬೇಕು. ನಾನು ಬದುಕೋಕೆ ಆಗ್ತಾ ಇಲ್ಲ ಕಣ್ರು, ನಾನು ಸತ್ತೋಗ್ತೀನಿ. ಯೋ ಮಗ, ಹಿಂಗೆಲ್ಲ ಮಾತಾಡ್ಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳು. ನೀನು ತಪ್ಪು ಮಾಡಿದೀನಿ ಅಂತ ನೀವು ಅನ್ನಿಸ್ತಾ ತಾನೆ, ಪಶ್ಚಾತ್ತಾಪ ಪಡ್ತಾ ಇದೆ ಅಲ್ವಾ? ಹ್ಞೂ ಮಗ, ಅದು ಯಾರನ್ನು ಕೊಲೆ ಮಾಡಿದೆ ಹೇಳು. ಬಾರೋ ಹೋಗೋಣ ಪೊಲೀಸ್ ಸ್ಟೇಷನ್, ಸೆಲೆಂಡರ್ ಆಗುವಂತೆ. ಏನು ಪೊಲೀಸ್ ಸ್ಟೇಷನ್ ಬೇಡ ಕಣ್ರು, ಸುಮ್ಮನೆ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಯಾಕೆ? ಇಲ್ಲೋ ಹಂಗಂದ್ರೆ ಹೆಂಗೋ, ಆ ಸುಲಭಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ ಕಣ ಪೊಲೀಸ್ ಕೈಲಿ. ಅಷ್ಟಕ್ಕೂ ನೀನೇನು ಸಣ್ಣ ಪುಟ್ಟ ಕಳ್ತನ ಮಾಡಿದ್ಯಾ, ಕೊಲೆ ಮಾಡಿದ್ಯಾ ಕಣ. ಇಲ್ಲ, ಇನ್ಮೇಲೆ ನನ್ನ ಲೈಫಲ್ಲಿ ಮಾಡಲ್ಲ ಕಣು, ಆದಷ್ಟು ಜಲ್ದಿ ತಿದ್ಕೋತೀನಿ. ಏನು ತಮಾಷೆ ಮಾಡ್ತಿದ್ದೇನೋ? ಮುಂದೆದು ಏನಾದರೂ ಆಗಲಿ, ಇವಾಗ ಮಾಡಿರೋ ಕೊಲೆಗೆ ಸುಮ್ಮನೆ ಬಿಡ್ತಾರ ನಿನ್ನ? ಹೆಂಗಿದ್ರು ಸಿಗಾಕೊಂತೀಯ. ಬಾ ನೀನೇ ಹೋಗಿ ಹೇಳ್ಬಿಡು ಪೊಲೀಸ್ರ ಹತ್ರ. ಬಾ ಮಗ. ಅಯ್ಯೋ, ಇದಕ್ಕೆಲ್ಲ ಪೊಲೀಸ್ ಕೇರ್ ಮಾಡಲ್ಲ ಕಣ್ರು, ಇಂಥ ಎಷ್ಟು ಕೇಸ್ ನೋಡಿರ್ತಾರ ಅವರು. ಮಗ, ನಿನಗೆ ಕೊಲೆ ಮಾಡೋಕೆ ಐಡಿಯಾ ಕೊಟ್ಟವ್ರು ಯಾರು? ಹೇಳಿ ತೋರಿಸು. ಬೇಡ ಕಣ್ರು, ಇನ್ಮೇಲೆ ಅವ್ರ ಸವಾಸ ಬಿಟ್ಬಿಡ್ತೀನಿ, ಆ ಕಡೆ ತಲೆನೂ ಹಾಕೋದಿಲ್ಲ. ಇವತ್ತಿಂದ ಪ್ಯೂರ್ ವೆಜಿಟೇರಿಯನ್ ಆಗಿದ್ಬಿಡ್ತೀನಿ ಕಣ್ರು. ವೆಜಿಟೇರಿಯನ್? ಕಣ್ರು, ಇನ್ಮೇಲೆ ಮಾಂಸದ ಅಂಗಡಿ ಕೆಲ್ಸಕ್ಕೆ ಹೋಗಲ್ಲ. ಆ ಕೋಳಿ ಕುರಿ ಕತ್ತು ಕೈಯುವಾಗ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾವ ಕಣ್ರು, ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ನಿನ್ನೆ ಸೇರ್ಕೊಂಡು ಒಂದಿನಕ್ಕೆ ಆ ಕೊಲೆ ಮಾಡೋ ಕೆಲಸ ಬೇಡ ಅನ್ನಿಸ್ಬಿಡ್ತು. ಅಯ್ಯೋ ನನ್ನ ಮಗನೇ, ಕೂತ್ಬಿಡು, ಕೊಲೆ ಅಂತ ಗೊತ್ತಾಯ್ತಾ ಇಲ್ಲಿ? ಬಾಯಿ ಬೀಜ ತರ್ಸ್ಕಲ್ಲ, ಹಾಕೋಣ. ಪ್ರಾಣಿ ಹಿಂಸೆ ಮಹಾ ಪಾಪ ಕಣ್ರು. ಪ್ರಾಣಿ ಹಿಂಸೆ